ಇದಪ್ಪ ಬೆಳ್ಳಿಗೆ ನಿಜ ಅಂದರೆ ಸುಡಿ ತಡ್ಕೊಳಕ್ಕಾಗಲ್ಲ ಬಂದು ಈಗ ಸಿಗ್ಬಿಡ್ತೀವಿ ಅಲ್ಲಿ ನೀರು ಗುರಿ ಹಾಕೊಂಡು ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಇತ್ತೀಚೆಗೆ ಮರೆಯಾಗಿತ್ತು ಬೆಂಗಳೂರು ಜೀವನದಲ್ಲಿ. ಈಗ ಮತ್ತೆ ಸ್ವಲ್ಪ ಬೆಂಕಿ ಉರಿ ತೆಗೆದಿಟ್ಕೊಂಡ್ರು ಸುಡಲ್ಲ. ಅಪ್ಪ ಈಗ ಟೈಮ್ 8:30 ಆದ್ರೂ ಚಳಿಗೆ ಏನು ಕಮ್ಮಿ ಆಗಿಲ್ಲ. ಅದ್ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆಯಲ್ಲ, ಬೆಂಗಳೂರೆಲ್ಲ ಇದು ಅಂಟಾರ್ಟಿಕಾ ಅನ್ನೋ ಫೀಲ್ ಥರ ನಮ್ಮೂರೆಲ್ಲ ಇದು ಅಂಟಾರ್ಟಿಕಾ ಅನ್ನೋ ಥರನೇ ಆಗ್ಬಿಟ್ಟಿದೆ ನಮ್ಮನ್ನು. ಏನು ಚಳಿ ಮಾಡಿದ್ರೆ ಅಪ್ಪ, ನಾವಿಲ್ಲಿ ಇಷ್ಟು ಬಿಸಿಲಾದ್ರೂ ನಮ್ಮ ಬೆಟ್ಟು ಬಿದ್ದಿರೋ ಮಂಜು ಇನ್ನೂ ಸಾಕಾಗಿಲ್ಲ. ಚಳಿ ಇದೆ ಮಾರಾಯ, ಎಂಥ ಚಳಿ. ಇಷ್ಟು ವರ್ಷದಲ್ಲಿ ಈ ಥರ ಚಳಿ ನಾವು ನೋಡೇ ಇರಲಿಲ್ಲ. ಅದೆಲ್ಲ ನಮ್ಮೂರಲ್ಲಿ, ಬೆಂಗಳೂರಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮೂರಲ್ಲಿ ಇದ್ರು ಅಂತ ನಾವು ಜರ್ಕಿನ ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮೂರು ಬಂದು ಕಾವು ರಾತ್ರಿ ಎಲ್ಲ ಅದೇ ನಮ್ಗೊಂಥರ ಬೆಚ್ಚಗಿರೋದು ವಾತಾವರಣ. ಈ ವರ್ಷ ಮಾತ್ರ ಬೆಡ್ಶೀಟ್ 2 ವರ್ಷ ಚಳಿ ತರ್ಕೊಳಕ್ಕಾಗ್ತಾ ಇಲ್ಲ. ಅದರಲ್ಲಿ ಈ ಥಂಡಿಗೆ ಗಾಡಿನೂ ಸಹ ರೈಸ್ ಆಗ್ತಾ ಇಲ್ಲ. ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿದ್ದೀವಿ ಇವತ್ತು ಪ್ರತಿ ಭಾನುವಾರದಂತೆ ನಮ್ಮ ತೋಟದಲ್ಲಿ. ಒಂದು ಕಾಲದಲ್ಲಿ ಎತ್ತೋಟಕ್ಕೆ ಬರೋದು ಅಂತಿದ್ವಿ, ಅಂದರೆ ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ತೋಟಕ್ಕೆ ಬರ್ತಾಯಿದ್ವಿ. ಏನಕ್ಕಪ್ಪ ಅಂದರೆ ಈ ಸೋಗೆ ಗರಿಗಳು ಗುಡ್ಡೆ ಹಾಕೋದು, ಹಾಗೆಯೇ ಕಾಯಿ ಬಿದ್ದರೆ ಗುಡ್ಡೆ ಹಾಕೊಂಡು ಸ್ವಲ್ಪ ಸೌದಿ ಕಟ್ಕೊಂಡು ಹೋಗೋಕ್ಕೆ ಅನುಕೂಲ ಆಗೋದು. ಏನಕ್ಕೆ ಬೆಳಿಗ್ಗೆ ಬೇಗ ಬರ್ತಾಯಿದ್ವಿ ಅಂದರೆ ಅವಾಗ ಕಾಲೇಜಿಗೆ ಹೋಗೋಕ್ಕೆ, ಸ್ಕೂಲಿಗೆ ಹೋಗೋಕ್ಕೆ ಆ ಟೈಮು ನಮಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಬೇಗ ಇಲ್ಲಿ ಮುಗಿಸ್ಕೊಂಡ್ರೆ ನಮಗೆ ಹೋಗೋಕ್ಕೆ, ಕಾಲೇಜಿಗೆ ಎಲ್ಲಕ್ಕೂ ಅನುಕೂಲ ಆಗೋದು. ಆದರೆ ಇವಾಗ ಸೋಂಬೇರಿತನ, ಬೆಂಗಳೂರು ಜೀವನ ಕಡಿತಾಗಿಂದ ಬೇಗ ಎದ್ದಣಕ್ಕಾಗಲ್ಲ. ಅದರಲ್ಲೂ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ, ಎದ್ದಣಕ್ಕೆ ಆಗಲ್ಲ. ಅಷ್ಟೊಳಗಡೆ ಈ ತೋಟದ ಒರಿಜಿನಲ್ ಓನರ್ಗಳು ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ನೀಟಾಗಿ ತೋಟ ಅಡ್ಡಾಡಿ ಬಿದ್ದಿರೋದೆಲ್ಲ ಎತ್ಕೊಂಡು ನೀಟಾಗಿ ಹೋಗಿರ್ತಾರೆ. ಸೊ ನಮಗಿಲ್ಲಿ ಏನು ಕೆಲಸ ಇರೋಲ್ಲ ಇಷ್ಟೊತ್ತಿನಾಗ ಬಂದರೆ. ಬಟ್ ನನ್ನ ಕೆಲಸ ಏನು, ಬರೀ ಬೋರ್ ಆನ್ ಮಾಡಬೇಕು, ಹೋಗಬೇಕು. ಸೊ ಹಾಗಾಗಿ ಮಾಡೋಣ ಬನ್ನಿ, ಸ್ಟಾರ್ಟರ್ ಹತ್ರ ಹೋಗಿ ಬೋರ್ ಆನ್ ಮಾಡಿ ಹೋಗೋಣ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇದೆ, ಮದುವೆಗೆ ಹೋಗಿ ಬರಬೇಕು, ಅರ್ಜೆಂಟು. ಮದುವೆಗೆ ಹೋಗಿ ಹಿಂಗೆ ಬರ್ತೀನಿ. ಆ್ಯಸ್ ಯೂಶುವಲ್ ನಮ್ಮ ಸ್ಟಾರ್ಟ್ರು ಓಪನ್ ಮಾಡಿದ್ದಾಯಿತು, ಆನ್ ಮಾಡಿದ್ದಾಯಿತು, ಆಟೋ ಆನ್ ಮಾಡಿದ್ದೀನಿ. ಬರೋವರೆಗೂ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಎಷ್ಟೊತ್ತಿಗೆ ಕರೆಂಟು ಗೊತ್ತಿಲ್ಲ, ಈ ವಾರದ ಕರೆಂಟು. ನೋಡಪ್ಪ, ಮೊನ್ನೆ ಎಲ್ಲ ಗರಿ ತೆಗ್ದಾಕ ಹೋಗಿರತ್ತೆ. ತೋಟ ಸ್ವಲ್ಪ ನೋಡೋಂಗಿದೆ, ಆದರೆ ಕಾಯಿ ಬಂದಿಲ್ಲಪ್ಪ. ತಿಂಗಳು ಮೇಲಲ್ಲೇ 15 ದಿನ ಆಗಿದೆ, ಆದರೆ ಇನ್ನೂ ಕಾಯಿ ಬಂದಿಲ್ಲ. ಯಾಕಿರಬಹುದು, ಏನಾಗಿರಬಹುದು? ಒಂದು ಕಾಲದಲ್ಲಿ ಈ ಗರಿಗಳನ್ನ ಸಿಗಿಯೋದೇ ಗುಡ್ಡೆ ಹಾಕೋದು ಒಂದು ಕ್ರೇಜ್. ಇವಾಗ ಕ್ರೇಜೇ ಇಲ್ಲ. ಓ, ಇದಲ್ಲಾರ ಒಂದು ಕಾಯಿ ಯಾರಪ್ಪ ಅಂಗ್ಲಿಸ್ಕೊಂಡು ಹೋಗ್ಬಿಟ್ಟವ್ರೆ. ಹೊರಪ್ಪ ಇಲ್ಲೇ ಮಾವು ಹಳೆ ಮೈನ ಜಗಲ್ ಬಂದು ಹಳೆ ಮೈ ಸಾಂಗ್ ಹಾಕ್ಕೊಂಡು ಟಾಪ ಎಲ್ಲ ಹಾಕ್ಕೊಂಡು ರುಬ್ತಿದ್ದಾನೆ. ವಿಡಿಯೋ ಮಾಡ್ತಿದ್ದೆ.